ಸ್ನೇಹಿತರೆ, ಇವತ್ತು ನಾವು ಸೀಖೋ ಆ್ಯಪ್ನ ಒಂದು ಸಬ್ಸ್ಕ್ರಿಪ್ಷನ್ನ ಯಾವ ರೀತಿ ಕ್ಯಾನ್ಸಲ್ ಮಾಡಬೇಕು ಅಂತ ಚರ್ಚೆ ಮಾಡೋಣ. ಸೀಖೋ ಆ್ಯಪ್ನಲ್ಲಿ ನಾವು ಸಬ್ಸ್ಕ್ರಿಪ್ಷನ್ನ ಮೊದಲು ನಾವು ₹1 ಪೇಮೆಂಟ್ ಮಾಡಿಬಿಟ್ಟು ನಾವು 7 ದಿನಗಳ ಒಂದು ಫ್ರೀ ಟ್ರಯಲ್ನ ಆಕ್ಟಿವೇಟ್ ಮಾಡ್ಕೊಂಡಿರ್ತೀವಿ. ನಂತರದಲ್ಲಿ 7 ದಿನದ ನಂತರದಲ್ಲಿ ನಮ್ಮ ಅಮೌಂಟ್ ಅನ್ನೋದು ಕಟ್ ಆಗುತ್ತೆ. ₹199 ಇರ್ಬೋದು ಅಥವಾ ಅದಕ್ಕಿಂತ ಜಾಸ್ತಿ ಅವರು ಏನು ಪ್ಲಾನ್ ಇದೆ ಅದರ ಪ್ರಕಾರ ನಮ್ಮ ಅಮೌಂಟ್ ಅನ್ನೋದು ಕಟ್ ಆಗುತ್ತೆ. ಯಾಕೆಂದ್ರೆ ನಾವು ₹1 ಏನು ನಾವು ಪೇಮೆಂಟ್ ಮಾಡಿ ನಾವು ಸಬ್ಸ್ಕ್ರಿಪ್ಷನ್ ಆನ್ ಮಾಡ್ಕೊಳ್ತಾ ಇರ್ತೀವಿ, ಅದೇ ಸಮಯದಲ್ಲಿ ನಮ್ಮ ಒಂದು ₹199ಗಾಗಿ ನಾವು ಆಟೋ ಪೇಮೆಂಟ್ ನ ಕೊಟ್ಟಿರ್ತೀವಿ. ಆಟೋ ಪೇ ಅಂದ್ರೆ 7 ದಿನದ ನಂತರದಲ್ಲಿ ಆಟೋಮೆಟಿಕ್ ಆಗಿ ಹಣ ಕಟ್ ಆಗುವಾಗೆ ನಾವು ಅವರಿಗೆ ಒಂದು ಆಕ್ಸೆಸ್ ನ ಕೊಟ್ಟಿರ್ತೀವಿ. ನಂತರದಲ್ಲಿ ಅದಕ್ಕಾಗಿ ಅದು 7 ದಿನದ ನಂತರ ಆಟೋಮೆಟಿಕ್ ಆಗಿ ಅಲ್ಲಿ ಅಮೌಂಟ್ ಅನ್ನೋದು ಕಟ್ ಆಗಿಬಿಟ್ಟು ಅವರಿಗೆ ಹೋಗುತ್ತೆ. ಆ ಒಂದು 7 ದಿನದ ಒಳಗಡೆ ನಾವು ಕ್ಯಾನ್ಸಲ್ ಮಾಡ್ಕೊಂಡ್ರೆ ಮಾತ್ರ ನಮ್ಮ ಅಮೌಂಟ್ ಅನ್ನೋದು ಕಟ್ ಆಗೋದಿಲ್ಲ. 7 ದಿನದ ನಂತರ ನೀವು ಕ್ಯಾನ್ಸಲ್ ಮಾಡೋದಕ್ಕೆ ಹೋದ್ರೆ ನಿಮ್ಮ ಅಮೌಂಟ್ ಆಲ್ರೆಡಿ ಕಟ್ ಆಗಿರುತ್ತೆ. ಅದಕ್ಕೆ ಮತ್ತೆ ರಿಫಂಡ್ಗಾಗಿ ನೀವು ಬೇರೆ ರಿಕ್ವೆಸ್ಟ್ ಮಾಡಬೇಕಾಗುತ್ತೆ. ಅದಕ್ಕಾಗಿ 7 ದಿನದ ಒಳಗಡೆ ನೀವು ಕ್ಯಾನ್ಸಲ್ ಮಾಡೋದಾದ್ರೆ ಯಾವ ರೀತಿ ಮಾಡೋದು ಅಂತ ನಾನು ಸಂಪೂರ್ಣವಾಗಿ ಹೇಳ್ತೀನಿ. 7 ದಿನದ ನಂತರನೂ ಇರಬಹುದು. ನೀವು ಒಟ್ಟಾರೆಯಾಗಿ ನೀವು ಕ್ಯಾನ್ಸಲ್ ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ. 7 ದಿನದ ನಂತರ ನೀವು ಕ್ಯಾನ್ಸಲ್ ಮಾಡೋದಕ್ಕೆ ಹೋದ್ರೆ ನಿಮ್ ದುಡ್ಡು ಅನ್ನೋದು ಕಟ್ ಆಗಿರುತ್ತೆ. ಇಲ್ಲಿ ಮೊದಲು ಕ್ಯಾನ್ಸಲ್ ಮಾಡಬೇಕು ಅಂದ್ರೆ ಸೀಖೋ ಆ್ಯಪ್ನ ಓಪನ್ ಮಾಡ್ಕೊಳ್ಳೋಣ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಇರುವಂತಹ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಇಲ್ಲಿ ಸೀಖೋ ಆ್ಯಪ್ನ ಓಪನ್ ಮಾಡ್ತೀನಿ. ಮಾಡಿದ ನಂತರದಲ್ಲಿ ಈ ರೀತಿ ಓಪನ್ ಆಗಿದೆ ನೋಡಿ. ನಂತರದಲ್ಲಿ ಮೇಲ್ಗಡೆ ನಮ್ಮ ಒಂದು ಪ್ರೊಫೈಲ್ ಫೋಟೋ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಪ್ರೊಫೈಲ್ ಫೋಟೋ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಮೇಲ್ಗಡೆ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮೈ ಸಬ್ಸ್ಕ್ರಿಪ್ಷನ್ ಅಂತ ಇದೆ. ಸರಿ, ಒಂದು ನಿಮಿಷ. ಮೊದಲು 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ನೋಡಿ, ಪ್ರೊಫೈಲ್ ಫೋಟೋ ಮೇಲೆ ಮೊದಲು ಕ್ಲಿಕ್ ಮಾಡ್ಕೊಳ್ಳೋಣ. ಕ್ಲಿಕ್ ಮಾಡಿದ ನಂತರದಲ್ಲಿ ಮೇಲ್ಗಡೆ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಮೈ ಸಬ್ಸ್ಕ್ರಿಪ್ಷನ್ಸ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಮೈ ಸಬ್ಸ್ಕ್ರಿಪ್ಷನ್ಸ್ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ನೋಡಬಹುದು ಆಕ್ಟಿವ್ ಅಂತ ತೋರಿಸ್ತಾ ಇದೆ. ಇಲ್ಲಿ ಎಡಿಟ್ ಸೀಖೋ ಪ್ಲಸ್ ಪ್ಲಾನ್ ಅಂತ ಕೆಳಗಡೆ ಒಂದು ಆಪ್ಷನ್ ಇದೆ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರದಲ್ಲಿ ಸ್ಟಾಪ್ ಸೀಖೋ ಪ್ಲಸ್ ಅಂತ ಬರ್ತಾ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸ್ಟಾಪ್ ಸೀಖೋ ಪ್ಲಸ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಯಾವ ಕಾರಣಕ್ಕಾಗಿ ನೀವು ಸ್ಟಾಪ್ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾ ಇದೆ. ಇಲ್ಲಿ ಪ್ಲಾನ್ ಇಸ್ ಎಕ್ಸ್ಪೆನ್ಸಿವ್ ಅಂತ ನಾನು ಹಾಕ್ತೀನಿ. ನೀವು ಯಾವ್ದಾದ್ರು ಒಂದು ರೀಸನ್ ಹಾಕಿ ಸ್ಟಾಪ್ ಪ್ಲಾನ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಂತರದಲ್ಲಿ ನೋಡಬಹುದು ಆನ್ಯುವಲ್ ಪ್ಲಾನ್ ಮಿ ಸ್ವಿಚ್ ಕರೆ ಅಂತ ಬರ್ತಾ ಇದೆ. ಕೆಳಗಡೆ ಸ್ಟಾಪ್ ಕರೆ ಅಂತ ಏನಿದೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕೆಳಗಡೆ ಇದೆ ನೋಡಿ, ಇದು ಬೇರೆ ಆಫರ್ನ ಅವರು ಕೊಡ್ತಾ ಇದ್ದಾರೆ, ಬೇಡ ನಮಗೆ. ಕೆಳಗಡೆ ಸ್ಟಾಪ್ ಕರೆ ಅಂತ ನಾವು ಕ್ಲಿಕ್ ಮಾಡ್ಕೊಳ್ಳೋಣ. ನಂತರದಲ್ಲಿ ಕನ್ಫರ್ಮ್ ಅಂತ ಕ್ಲಿಕ್ ಮಾಡ್ಕೋಬೇಕು. ನೋಡ್ಬೋದು ಆಪ್ಕಾ ಸೀಖೋ ಪ್ಲಸ್ ಪ್ಲಾನ್ ಬಂದ್ ಹೋ ಚುಕಾ ಹೈ ಅಂತ ಬರ್ತಾ ಇದೆ. ಈಗ ಇಲ್ಲಿ ಆಕ್ಟಿವೇಶನ್ ಅನ್ನೋದು ಕ್ಯಾನ್ಸಲ್ ಆಯಿತು. ನಂತರದಲ್ಲಿ ಇನ್ನೊಂದು ಏನು ಮೇನ್ ಕೆಲಸ ಮಾಡಬೇಕು ಅಂದ್ರೆ ಸಂಪೂರ್ಣವಾಗಿ ಕಟ್ ಮಾಡಿಬಿಟ್ಟು ನೀವು ಫೋನ್ ಪೇ ಅಥವಾ ಗೂಗಲ್ ಪೇ ಯಾವ ಆ್ಯಪ್ ಕಡೆಯಿಂದ ಆಟೋ ಪೇಮೆಂಟ್ನ ಕೊಟ್ಟಿದ್ರೆ ಆ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ಫೋನ್ ಪೇ ಕಡೆಯಿಂದ ಕೊಟ್ಟಿದ್ರೆ ಈ ರೀತಿ ಓಪನ್ ಮಾಡಿಬಿಟ್ಟು ಪ್ರೊಫೈಲ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿಬಿಟ್ಟು ಇಲ್ಲಿ ಮ್ಯಾನೇಜ್ ಪೇಮೆಂಟ್ಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಯಾಕೆಂದ್ರೆ ಫೋನ್ ಪೇ ಕಡೆಯಿಂದ ಅಲ್ಲಿ ಆಟೋ ಪೇಮೆಂಟ್ ಅವರು ತಗೊಂಡಿರ್ತಾರೆ, ಅದಕ್ಕಾಗಿ ಅದನ್ನು ಕೂಡ ಕ್ಯಾನ್ಸಲ್ ಮಾಡಬೇಕು. ನಂತರದಲ್ಲಿ ಇಲ್ಲಿ ಕೆಳಗಡೆ ಆಟೋ ಪೇ ಅನ್ನುವಂಥ ಆಪ್ಷನ್ ಇರುತ್ತೆ, ಇಲ್ಲಿ ನೋಡ್ಬೋದು, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರದಲ್ಲಿ ಇಲ್ಲಿ ಸೀಖೋನ ಏನು ಸೀಖೋ ಅಂತ ಇದೆ ನೋಡಿ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಆಟೋ ಪೇಮೆಂಟು ನಾವು ಅಲ್ಲಿ ಸಬ್ಸ್ಕ್ರಿಪ್ಷನ್ ಕ್ಯಾನ್ಸಲ್ ಮಾಡಿ ಇದನ್ನ ಆಟೋ ಪೇಮೆಂಟ್ ನೀವು ರಿಮೂವ್ ಮಾಡದೆ ಹೋದ್ರೆ ನಿಮ್ಮ ಅಮೌಂಟ್ ಮತ್ತೆ ಕಟ್ ಆಗುತ್ತೆ. ಇಲ್ಲಿ ನೋಡಿ ಡಿಲೀಟ್ ಆಟೋ ಪೇ ಅಂತ ಕೆಳಗಡೆ ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕನ್ಫರ್ಮ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿಬಿಟ್ಟು ಇಲ್ಲಿ UPI ಪಿನ್ ಅನ್ನು ಹಾಕಿ 6 ಅಂಕೆಗಳ UPI ಪಿನ್ ಏನಿರುತ್ತೆ ಆ ಪಿನ್ ಅನ್ನು ಹಾಕಿ. ನಂತರದಲ್ಲಿ ನೋಡಬಹುದು ಆಟೋ ಪೇ ಡಿಲೀಟೆಡ್ ಸಕ್ಸಸ್ಫುಲಿ ಅಂತ ಬಂತು. ಈ ರೀತಿ ಬಂದ್ರೆ ನಿಮ್ಮ ಆಟೋ ಪೇ ಅನ್ನೋದು ಸಂಪೂರ್ಣವಾಗಿ ಕ್ಯಾನ್ಸಲ್ ಆಗಿದೆ, ನಿಮ್ಮ ಸಬ್ಸ್ಕ್ರಿಪ್ಷನ್ ಕೂಡ ಕ್ಯಾನ್ಸಲ್ ಆಗಿದೆ. ಕೇವಲ ಆ್ಯಪ್ ನಲ್ಲಿ ಮಾತ್ರ ನೀವು ಸಬ್ಸ್ಕ್ರಿಪ್ಷನ್ ಕ್ಯಾನ್ಸಲ್ ಮಾಡಿದ್ರೆ ಇಲ್ಲಿಂದ ಮತ್ತೆ ಹಣ ಅನ್ನೋದು ಕಟ್ ಆಗುವಂತ ಸಾಧ್ಯತೆ ಇರುತ್ತೆ, ಅದಕ್ಕಾಗಿ ಸಂಪೂರ್ಣವಾಗಿ ನೀವು ರಿಮೂವ್ ಮಾಡಬೇಕಾಗುತ್ತೆ. ಈ ರೀತಿ ನಾವು ಸೀಖೋ ಆ್ಯಪ್ ನಲ್ಲಿ ನಾವು ಸಬ್ಸ್ಕ್ರಿಪ್ಷನ್ ನ ಕ್ಯಾನ್ಸಲ್ ಮಾಡ್ಕೋಬಹುದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ, ಶೈಲಿ ಉತ್ತಮ ಅಂತ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದ್ರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ರೆ ಕಮೆಂಟ್ ಅಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ರೀತಿ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ಟೇಕ್